ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನನ್ನ ಶಿಶು. ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ, ನನ್ನ ಮಾರ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಹಾಗೂ ಅಡುಗೆ ಎರಡನ್ನೂ ಕೂಡ ಪ್ಲ್ಯಾನ್ ಮಾಡಿದ್ದೆ. ಅವರೆಕಾಳು ಹಾಕಿ ಮಸಾಲೆ ಸಾರು ಮಾಡೋಣ ಅಂಥೇಳಿ ಇಲ್ಲಿ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ರುಬ್ಲಿಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಾನು ಬಾಣಲಿಲಿ ಹುರಿಯುವಾಗ ಏನೇನು ಅಂತ ಹೇಳ್ತೀನಿ. ಆ್ಯಂಡ್ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಲ್ಲಿ ಒಂದು ಈರುಳ್ಳಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ತರಕಾರಿಗೆ ನಾನು ಆಲೂಗೆಡ್ಡೆ, ಬದನೆಕಾಯಿ, ಮೂಲಂಗಿ ತೊಗೊಂಡಿದ್ದೀನಿ. ಜೊತೆಗೆ ಅವರೆಕಾಳು ಕೂಡ ಸುಲಿದಿರೋದು ರೆಡಿಯಾಗಿದೆ. ಆ್ಯಂಡ್ ಇಲ್ಲಿ ಪಲ್ಯಕ್ಕೆ ಚಪ್ಪರದ ಅವರೆಕಾಯಿ ಪಲ್ಯ ಮಾಡೋಣ ಅಂತ ಚಪ್ಪರದ ಅವರೆಕಾಯಿನ ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಪಲ್ಯಕ್ಕೆ ರೆಡಿ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ರಸಮ್ಗೆ ಇಲ್ಲಿ 2 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊನ ಸ್ವಲ್ಪ ಹುಣಸೆ ಹಣ್ಣು ಜೊತೆಗೆ ನೀರಲ್ಲಿ ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಕುದ ನಂತರ ಅದನ್ನು ಆಫ್ ಮಾಡಬೇಕು. ಇಲ್ಲಿ ನಾವು ಮಸಾಲೆ ಪದಾರ್ಥನ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನಂತರ ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಆ್ಯಂಡ್ ತೆಂಗಿನಕಾಯಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಎಣ್ಣೆಯಲ್ಲೇ. ತುಂಬಾ ಟೇಸ್ಟಿಯಾಗಿರುತ್ತೆ. ಇಡ್ಲಿ ಪ್ಲ್ಯಾನ್ ಮಾಡಿದ್ದೆ ಅಲ್ವಾ, ಇಡ್ಲಿಗೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂಥೇಳಿ ಇದನ್ನು ಪ್ಲ್ಯಾನ್ ಮಾಡಿದ್ದೆ. ಜೊತೆಗೆ ಚಪ್ಪರದ ಅವರೆಕಾಯಿ ಪಲ್ಯ ಹಾಗೂ ರಸಮ್ ಇದಿಷ್ಟು ಮಾಡಬೇಕು. ಮಸಾಲೆ ಪದಾರ್ಥನ ಚೆನ್ನಾಗಿ ಹುರಿದಿಟ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ನಾವು ನಂತರ ಪಲ್ಯ ಮಾಡಿ ಮುಗಿಸೋಷ್ಟರಲ್ಲಿ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬಹುದು. ಹಾಗಾಗಿ ಹೀಗೆ ಆ ಕಡೆ ಈ ಕಡೆ ಎರಡೂ ಸ್ಟವಲ್ಲೂ ನಾವು ಪಟಪಟ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ, ಬೇಗನೆ ಮುಗಿಯುತ್ತೆ ಅಡುಗೆ. ಇಲ್ಲಿ ಚಪ್ಪರದ ಅವರೆಕಾಯಿ ಪಲ್ಯಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಇದಿಷ್ಟನ್ನು ಹುರಿದಿಟ್ಕೊಂಡಿದ್ದೀನಿ. ಅದು ಫ್ರೈ ಆಗ್ತಾ ಇರಲಿ. ಇಲ್ಲಿ ಮಸಾಲೆ ಪದಾರ್ಥ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಗೂ ಒಂದು 2ರಿಂದ 2.5 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಮಿಕ್ಸಿದು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಲ್ಯಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಚಪ್ಪರದ ಅವರೆಕಾಯಿ ಹಾಗೂ ಟೊಮೆಟೊ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಎಣ್ಣೆಲ್ಲೇ ಹುರಿಬೇಕು. ಇದನ್ನು ಆದಷ್ಟು ಎಣ್ಣೆಲ್ಲೇ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರದ ಪುಡಿಯನ್ನು ಕೂಡ ಆ್ಯಡ್ ಮಾಡಬೇಕು. ಇದು ಖಾರದ ಪುಡಿ ಅಂದರೆ ಬರೀ ಖಾರ ಮಾತ್ರ ಇರಲ್ಲ, ಕೆಲವೊಂದಷ್ಟು ಮಸಾಲೆ ಪದಾರ್ಥನ ಕೂಡ ಆ್ಯಡ್ ಮಾಡಿದ್ದೀವಿ. ನಿಮಗೆ ಇದರ ರೆಸಿಪಿ ಬೇಕಿದ್ದರೆ ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಈ ಪಲ್ಯದ ಪುಡಿಯನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನೀರು ಹಾಕೋಣ. ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಬರೀ ಅನ್ನದ ಜೊತೆಗೆ ಕಲಸಿ ತಿನ್ಬೋದು. ಸೊಗಡೆಲ್ಲ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ಮಸಾಲೆ ಸಾರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ, ಹಾಗಾಗಿ ನಿಮಗೆ ಈ ರೀತಿ ನೊರೆ ಕಾಣಿಸ್ತಾ ಇರೋದು. ನಂತರ ಇದಕ್ಕೆ ಎಲ್ಲ ತರಕಾರಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳು, ಬದನೆಕಾಯಿ, ಆಲೂಗೆಡ್ಡೆ ಹಾಗೂ ಮೂಲಂಗಿ ಇದಿಷ್ಟು ತರಕಾರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶಿಶಿರನಿಗೆ ಸ್ವಲ್ಪ ಈ ಥರ ಸಾಂಬಾರು ತುಂಬ ಇಷ್ಟ. ಅವನಿಗೆ ದೋಸೆ, ಇಡ್ಲಿ, ರೈಸ್ ಜೊತೆಗೆಲ್ಲ ತುಂಬ ಇಷ್ಟಪಡ್ತಾನೆ. ಚೆನ್ನಾಗಿ ಈ ಎಲ್ಲ ತರಕಾರಿಗಳು ಕೂಡ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ಬೇಕು ಅದನ್ನು ಕೂಡ ನೀವು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಪಲ್ಯನ ಕೂಡ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಫ್ರೈ ಆಗಿದೆ. ಈ ಕಡೆ ರಸಮ್ ಕೂಡ ಚೆನ್ನಾಗಿ ಬೆಂದಿದೆ. ಟೊಮೆಟೊ ಹಾಗೂ ಹುಣಸೆ ಹಣ್ಣು ಜಸ್ಟ್ ನಾವು ಒಂದು ಕುದಿದ್ರೂ ಸಾಕು ಅದು. ನಂತರ ಅದನ್ನು ಇಳಿಸಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕಿವುಚಬೇಕಲ್ಲ, ಹಾಗಾಗಿ ತಣ್ಣಗಾದರೆ ಮಾತ್ರ ನಮ್ಗೆ ಅದನ್ನ ಮಾಡಬೇಕಾಗೋದು. ಸೊ ಪಕ್ಕದಲ್ಲಿ ಇಟ್ಟಿದ್ದೀನಿ. ಇಲ್ಲಿ ತರಕಾರಿ ಎಲ್ಲ ಕೂಡ ಫ್ರೈ ಆಗಿದೆ. ಈಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ದಪ್ಪ ಬೇಕು ಸಾರು ನಿಮಗೆ ಆ ರೀತಿಯಾಗಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ, ಇಡ್ಲಿಗೆಲ್ಲ ಬೇಕು. ಹಾಗಾಗಿ ದಪ್ಪ ಇದ್ದರೆ ಇಡ್ಲಿ ಗದ್ದಿ ತಿನ್ನಲಿಕ್ಕೆ ಸರಿ ಹೋಗಲ್ಲ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 3 ವಿಷಲ್ ಕೂಗಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಈ ಸಾಂಬಾರಿಗೆ ನವಿಲುಕೋಸು ಹಾಗೂ ಕ್ಯಾಪ್ಸಿಕಮ್ ಸಿಕ್ಕಿದರೆ ಅದನ್ನು ಕೂಡ ಆ್ಯಡ್ ಮಾಡಿ. ಅವೆರಡು ತುಂಬ ಟೇಸ್ಟ್ ಕೊಡುತ್ತೆ ಸಾರಿಗೆ. ನನಗೆ 2 ಕೂಡ ಸಿಗಲಿಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದಿಷ್ಟೇ ತರಕಾರಿ ಇದ್ದಿದ್ದು, ಹಾಗಾಗಿ ಅದಷ್ಟರಲ್ಲೇ ಮುಗಿಸ್ದೆ ಸಾಂಬಾರನ್ನ. ನಿಮಗೆ ಸಿಕ್ಕರೆ ಖಂಡಿತ ಅದೆರಡು ಹಾಕಿ, ಟೇಸ್ಟಿಯಾಗಿರುತ್ತೆ ಸಾಂಬಾರು. ಈಗ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ತಾ ಇದ್ದೀನಿ.
ಇಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ. ನೀರು ಪೂರ್ತಿ ಇಂಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ. ನಂತರ ಬೇಕಿದ್ದರೆ ನೀವು ಕಾಯಿ ತುರಿನ ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಇಲ್ಲಿ ರಸಮ್ಗೆ ನಾನು ಬೆಳ್ಳುಳ್ಳಿಯನ್ನು ಮೇಲ್ಗಡೆ ಹೊರಗಡೆ ಲೇಯರ್ನ ಒಂದು ಸಿಪ್ಪೆನ ತೆಗೆದು ಸಿಪ್ಪೆ ಸಮೇತ ಹಾಕಿ ಜಜ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಕೂಡ ಹಾಗೆ ಕ್ರಷ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಇದರ ಸಾರ ಬೇಕು ಅಷ್ಟೇ, ರಸ ಮಾತ್ರ ಬೇಕಿರೋದು ನಮಗೆ. ಹಾಗಾಗಿ ರಸ ಬರೋ ಹಾಗೆ ನಾವು ಇದನ್ನು ಜಜ್ಕೊಳ್ಬೇಕು. ನಾವು ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ಇದನ್ನೆಲ್ಲ ಸೇರಿಸಿ ಹಾಕ್ಕೊಳ್ಳಲ್ಲ, ರಸಮ್ನ ಕಲಿಸ್ಬಿಟ್ಟು ಮೇಲ್ಗಡೆ ಇರೋ ತಿಳಿನ ಮಾತ್ರ ಅನ್ನಕ್ಕೆ ಹಾಕ್ಕೊಳ್ಳೋದು. ಹಾಗಾಗಿ ಈಗ ನಾನಿಲ್ಲಿ ಆ ನೀರನ್ನ ಸಪ್ರೇಟ್ ಮಾಡಿ ಟೊಮೆಟೊ ಹಾಗೂ ಹುಣಸೆ ಹಣ್ಣನ್ನು ಸಪ್ರೇಟ್ ಮಾಡಿ ಅದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹೆಚ್ಚು ಆ್ಯಡ್ ಮಾಡಿದಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಮಕ್ಕಳಿಗೆ ಕೂಡ ನೀವು ಇದನ್ನು ಕೊಡಬಹುದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದು ಸ್ವಲ್ಪ ಹುಳಿಯಾಗಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅನ್ನನ ಚೆನ್ನಾಗಿ ಬೇಯಿಸಿ ಮೆತ್ತಗೆ ಮಾಡಿ ಕೊಟ್ಟರೆ ಅದಕ್ಕೆ ರಸಮ್ ಸ್ವಲ್ಪ ಜಾಸ್ತಿ ಹಾಕಿ ತಿನ್ನಿಸಿದ್ರೆ ತುಂಬ ಚೆನ್ನಾಗಿ ತಿಂತಾರೆ. ಇದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೂ ಸ್ವಲ್ಪ ಇಂಗು ಆ್ಯಂಡ್ 2 ಒಣಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ನಾವು ರೆಡಿ ಮಾಡಿಟ್ಟಿದ್ವಲ್ಲ ರಸಮ್, ಅದನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಡ್ ಮಾಡಿ ನೀರನ್ನು ಮಿಕ್ಸ್ ಮಾಡಿದ ನಂತರ ಹಾಗೆ ಕುದಿಲಿಕ್ಕೆ ಬಿಡಬೇಕು. ಇದಕ್ಕೆ ನಾವು ಕೊನೆಗೆ ರಸಮ್ ಪೌಡರ್ನ ಆ್ಯಡ್ ಮಾಡಬೇಕು. ಇನ್ಸ್ಟೆಂಟಾಗಿ ನೀವು ರಸಮ್ ಪೌಡರ್ ಮಾಡೋದಾದರೆ ಕಾಳುಮೆಣಸು ಹಾಗೂ ಜೀರಿಗೆ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಹುರಿದು ಪುಡಿ ಮಾಡಿ ಇಟ್ಕೊಳ್ಬೋದು. ಇನ್ಸ್ಟೆಂಟಾಗಿ ಆಗಲೇ ಮಾಡ್ಬೋದು. ಇದರ ರೆಸಿಪಿ ಬೇಕಿದ್ರೆ ನೀವು ಕಮೆಂಟ್ನಲ್ಲಿ ತಿಳಿಸಿ. ರಸಮ್ ಪೌಡರ್ ರೆಸಿಪಿನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದನ್ನು ಈ ರೀತಿ ಕುದಿಯಕ್ಕೆ ಬಿಟ್ಟ ನಂತರ ಒಂದೇ ಕುದಿ ಈ ರೀತಿ ಕುದ್ದ ನಂತರ ನಾವು ಆಫ್ ಮಾಡಿಬಿಡಬೇಕು. ತುಂಬ ಕುದಿಲಿಕ್ಕೆ ಬಿಡಬಾರ್ದು, ಇದನ್ನು ಟೇಸ್ಟ್ ಕೆಟ್ಟೋಗುತ್ತೆ. ಹಾಗಾಗಿ ನಂತರ ಇಲ್ಲಿ ಇಡ್ಲಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೀರು ಇಟ್ಟಿದ್ದೀನಿ ಕುದಿಲಿಕ್ಕೆ. ಆಲ್ಮೋಸ್ಟ್ ಮಕ್ಕಳಿರೋ ಎಲ್ಲರ ಮನೆಯಲ್ಲೂ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಇದ್ದೇ ಇರುತ್ತೆ ಅಂದ್ಕೊಳ್ತೀನಿ. ಎಮರ್ಜೆನ್ಸಿ ಮಕ್ಕಳಿಗೆ ಯಾವುದಾದ್ರೂ ಊಟ ಸೆಟ್ ಆಗಲಿಲ್ಲ, ಸರಿ ಹೋಗಲಿಲ್ಲ ಅಂದರೆ ಆರಾಮಾಗಿ ದೋಸೆ ಇಡ್ಲಿ ಹಾಕ್ಕೊಟ್ಬಿಡ್ಬೋದು. ಒಂದೊಂದು ಸಲ ಅದಿದ್ದರೂ ಪ್ರಾಬ್ಲಮ್ ಅನಿಸುತ್ತೆ, ಇಲ್ಲದೇ ಇದ್ದರೂ ಕೂಡ ಪ್ರಾಬ್ಲಮ್ ಅನಿಸುತ್ತೆ. ಇದ್ದರೆ ಅದನ್ನೇ ಮಾಡಿ ಆಗಬೇಕು, ಬೇರೆ ತಿಂಡಿ ಮಾಡಲಿಕ್ಕಾಗಲ್ಲ. ಇಲ್ಲದೇ ಇದ್ದಾಗ ಇಲ್ವಲ್ಲ ಅನಿಸ್ಬಿಡುತ್ತೆ. ಹಾಗಾಗಿ ಆಲ್ಮೋಸ್ಟ್ ನಾನು ಒಂದು ವಾರದಲ್ಲಿ 5 ದಿನನಾದರೂ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿ ಬೇಕಂದಾಗ ನೈಟ್ ಹೊತ್ತೆಲ್ಲ ಶಿಶಿರಂಗೆ ಯಾವುದೂ ಊಟ ಸೆಟ್ ಆಗಲಿಲ್ಲ ಅಂದರೆ ಮೊಟ್ಟೆ ದೋಸೆ ಹಾಕ್ಕೊಟ್ಬಿಟ್ರೆ ತಿಂದ್ಬಿಡ್ತಾನೆ ಅವನು. ಶುಭನ್ಗೂ ಅಷ್ಟೇ, ಎಲ್ಲ ಸಮಯದಲ್ಲೂ ಕೂಡ ಸರಿನೇ ಕೊಡ್ತಾ ಇರೋದಿಲ್ಲ. ಆದಷ್ಟು ಮನೆ ಊಟನೇ ಅವನಿಗೂ ಕೂಡ ರೂಢಿ ಮಾಡ್ತಾ ಇದ್ದೀನಿ. ಹಾಗಾಗಿ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ವಾರದಲ್ಲಿ 5 ದಿನ ಇರುತ್ತೆ ಮನೇಲಿ. ಬಿಸಿ ಬಿಸಿಯಾದ ಆವಿ ಬರ್ತಾ ಇರುವಂಥ ಇಡ್ಲಿ ರೆಡಿಯಾಗಿದೆ. ಈ ಸಾರಿಗೂ ಈ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡೋದಾದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಸಾರು ಜೊತೆಗೆ ನೆಂದಿರುವಂಥ ಇಡ್ಲಿ ತಿನ್ನುವಾಗಲೇ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಇಡ್ಲಿ ರೆಡಿಯಾಗಿದೆ. ಆ್ಯಂಡ್ ಇಲ್ಲಿ ಮಸಾಲೆ ಸಾರು, ಆಲೂಗೆಡ್ಡೆ, ಬದನೆಕಾಯಿ, ಮೂಲಂಗಿ, ಅವರೆಕಾಳೆಲ್ಲ ಹಾಕಿರುವಂಥ ಮಸಾಲೆ ಸಾರು ಕೂಡ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ನಾವಿಲ್ಲಿ ಸಿಕ್ಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಧ್ಯಾಹ್ನ ಅನ್ನದ ಜೊತೆ ಕೂಡ ನೀವು ಇದನ್ನು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಸಾಂಬಾರು ಕೂಡ ರೆಡಿ ಆಯಿತು, ಇಡ್ಲಿ ಕೂಡ ರೆಡಿ ಆಯಿತು. ನಂತರ ಇಲ್ಲಿ ಚಪ್ಪರದ ಅವರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಇದು ಕೂಡ ಅನ್ನದ ಜೊತೆ ಕಲಸಿ ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಸಾರು ಏನೂ ಬೇಕಾಗಲ್ಲ. ನಂತರ ಇಲ್ಲಿ ರಸಮ್, ಶುಭಂಗೆಲ್ಲ ಮಧ್ಯಾಹ್ನ ರಸಮನ್ನೇ ತಿನ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇದಿಷ್ಟು ರೆಡಿಯಾಗಿದೆ. ಅಡುಗೆ ಆದ ನಂತರ ಇಲ್ಲಿ ನಾನು ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕೋಣ ಅಂತ ಬಂದೆ. ಈಗಿನೇನು ಹಾಕಿದರೆ 1 ಅವರಲ್ಲಿ ಬಟ್ಟೆ ಆದ ನಂತರ ನಾನು ಅದನ್ನು ಒಣಗಿಸ್ಬೇಕು. ಶುಭ ಮಲಗಿರ್ತಾನೆ ಒಣಗಿಸೋಷ್ಟೊತ್ತಿಗೆ. ಅವನ್ನ ಹಿಡ್ಕೊಂಡು ಒಣಗ್ಸೋಕ್ಕೆಲ್ಲ ಆಗಲ್ಲ. ಸೊ ಅವ್ನು ಮಲಗಿರೋಷ್ಟರಲ್ಲಿ, ಅವನ ಮಲಗಿ ಎದ್ದೇಳೋಷ್ಟ್ರೊಳಗೆ ಆ ಕೆಲಸನೆಲ್ಲ ಮುಗಿಸಿರ್ತೀನಿ.
ಇಲ್ಲಿ ಶುಭನಿಗೆ ಮಧ್ಯಾಹ್ನ ಊಟಕ್ಕೆ ಅಕ್ಕಿ 2 ಟೀ ಸ್ಪೂನಷ್ಟು ತೊಗೊಂಡ್ರೆ ಬೇಳೆನ ಕೂಡ 2 ಟೀ ಸ್ಪೂನಷ್ಟು ತೊಗೊಂಡಿರ್ತೀನಿ. ಇದನ್ನು ಚೆನ್ನಾಗಿ ತೊಳೆದು ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಜೀರಿಗೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್ ಕೂಗಿಸ್ತೀನಿ. ಚೆನ್ನಾಗಿ ಮೆತ್ತಗೆ ಬೇಯಿಸಿ ಬೆಳಗ್ಗೆ ಮಾಡಿರುವಂಥ ರಸಮ್ ಮಿಕ್ಸ್ ಮಾಡಿ ತಿನ್ನಿಸಿದ್ರೆ ಚೆನ್ನಾಗಿ ತಿಂತಾನೆ. ಇಲ್ಲಿ ಸ್ವಲ್ಪ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಫಿಲ್ಟ್ರಿಗೆ ನೀರು ಹಾಕಿ ಕಾಫಿ ಪುಡಿ ಹಾಕಿಟ್ರೆ ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಡಿಕಾಕ್ಷನ್ ಇಳಿದಿರುತ್ತೆ. ಹಾಗಾಗಿ ನೀವೆಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಹಾಕ್ತಿರೋ ಅಷ್ಟು ಡಿಕಾಕ್ಷನ್ 2 ಡೇಸ್ ತನಕ ಕೂಡ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನೀರನ್ನು ಚೆನ್ನಾಗಿ ಕುದಿಸಿ ಆ್ಯಡ್ ಮಾಡಬೇಕು. ಸುಮ್ಮನೆ ಹಾಗೆ ಬಿಸಿ ಮಾಡಿ ಹಾಕಿದರೆ ನಮಗೆ ಡಿಕಾಕ್ಷನ್ ಕೆಟ್ಟೋಗುತ್ತೆ. ಹಾಗಾಗಿ 1 ಡೇ ಇಡ್ಬೋದು ಅಷ್ಟೇ. ಹಾಗೆ ಸುಮ್ಮನೆ ಬಿಸಿ ಮಾಡಿ ಹಾಕಿದರೆ, ಚೆನ್ನಾಗಿ ಕುದಿಸಿ ಹಾಕಿದರೆ 2 ಡೇಸ್ ತನಕ ಕೂಡ ಇಡ್ಬೋದು. ಮನೆಯೆಲ್ಲ ಕೂಡ ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡಿದ್ದಾಯಿತು. ಮನೆ ಗುಡಿಸಿ ಒರೆಸಿದ್ದೆಲ್ಲ ಆಯಿತು. ಶುಭ ಇನ್ನೂ ಮಲಗಿದ್ದಾನೆ. ಒಂದೆರಡು ಸಲ ಒದ್ದಾಡಿ ಹಾಗೆ ಆಡಿಸಿ ಮಲಗಿಸಿದ್ದೀನಿ. ಕಾಲು ಹೊರಗಡೆ ಹಾಕ್ಕೊಂಡು ಮಲಗಿದ್ದಾನೆ. ಎದ್ದಾಯ್ತಾ? ಗುಡ್ ಮಾರ್ನಿಂಗ್ ಅನ್ನು ಕೈ ಕೊಟ್ಬಿಡಿ ಅಷ್ಟೇ. ಏನು ಮಾಡ್ತೀಯಾ? ಎದ್ದ ತಕ್ಷಣ ಸ್ವಲ್ಪ ಕ್ರ್ಯಾಂಕಿಯಾಗಿರ್ತಾನೆ. ಈ ರೀತಿ ಎತ್ಕೊಂಡು ಸ್ವಲ್ಪ ಓಡಾಡಿದರೆ ಸ್ವಲ್ಪ ಸಮಾಧಾನ ಆಗ್ತಾನೆ. ಆ್ಯಂಡ್ ಎದ್ದ ತಕ್ಷಣ ಸಮಯ ಆಗಿದೆ 1:15 ಆಗಿದೆ ಅಂತ ಹೇಳಿ ಕೂತ್ಕೊಂಡು ತಿನ್ಸೋಕ್ಕೆ ಶುರು ಮಾಡಿದೆ ಅಂದರೆ ಅವನಿಗೂ ಕೂಡ ಇರಿಟೇಟ್ ಆಗುತ್ತೆ. ಯಾರಿಗೇ ಆದರೂ ಇಷ್ಟ ಆಗಲ್ಲ ಅಲ್ವಾ ಎದ್ದ ತಕ್ಷಣ ಕೂತ್ಕೋ ತಿನ್ನು ಅಂತ ಹೇಳೋದು. ಹಾಗಾಗಿ ಸ್ವಲ್ಪ ಹೊತ್ತು ಈ ರೀತಿ ಆಟ ಆಡಿಸಿ ಅವನು ಸ್ವಲ್ಪ ಹೊತ್ತು ತಿರುಗಾಡಿ ನಂತರ ಅವನು ಸಮಾಧಾನ ಆದಮೇಲೆ ಅವನಿಗೆ ಊಟ ಮಾಡಿಸಿದೆ. ಏನು ಸೈಕಲಾ? ಯಾರ್ದಮ್ಮ ಸೈಕಲ್? ಹೆಂಗೆ ಓಡಿಸೋದು? ಶುಭ ಲಾರಿಯನ್ನು ಲಾರಿ ಹೇಳ. ಶುಭ ಲಾರಿ. ಲಾರಿ. ಯಾರಮ್ಮ? ಬೈಕಾ? ಯಾರು ಹೋಗಿದ್ದು ಬೈಕಲ್ಲಿ? ಅಲ್ಲೂ ಬೈಕ್ ಇದೆಯಾ? ಅವನಮ್ಮ ಇಳಿತೀರಾ? ಇಳಿಯೋದಿಲ್ವಾ? ಇಳಿಯಲ್ವಾ? ಇಳಿತೀರಾ? ಹಾಂ ಇಳಿಯಲ್ವಾ? ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಕಮೆಂಟ್ಸ್ ಹೇಳೋದಿದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.